ಬಜ್ಜಿಯ ರುಚಿ ನೋಡ್ದೋರು ಪದೇ ಪದೇ ಮತ್ತೆ ವಾರಕ್ಕೆ 2 ಸರಿ 3 ಸರಿ ಈ ಆಲ್ ಬಜ್ಜಿನ ಮಾಡ್ಕೊಳ್ತೀರಾ. ಒಂದು ಮುದ್ದೆ ತಿನ್ನೋರು 2 ಮುದ್ದೆನ ಖಾಲಿ ಮಾಡ್ತಾರೆ. ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಆಲ್ ಬಜ್ಜಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೊಸದಾಗಿ ನಮ್ಮ ಕುಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಈ ಆಲ್ ಬಜ್ಜಿ ರೆಸಿಪಿ ಮಾಡಲಿಕ್ಕೆ ತರಕಾರಿ ಹೆಚ್ಚು ಬೇಕಾಗಿಲ್ಲ. ಹಾಗೇನೆ ಹಾಲ್ ಬಜ್ಜಿ ಅಂದ್ವಿ ಅಂತ ಹಾಲುನು ಹೆಚ್ಚಾಗಿ ಬೇಕಾಗಿಲ್ಲ. ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಹಾಲಿದ್ರೆ ಸಾಕು. ಹಾಗೇನೆ ಒಂದು ಟೊಮೆಟೊ, ಒಂದು ಬದನೆಕಾಯಿ ಇದ್ರೆ ಸಾಕು. ಈ ಹಾಲ್ ಬಜ್ಜಿನ ಮಾಡ್ಕೊಳ್ಬೋದು. ತುಂಬಾ ಅಂದ್ರೆ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಬನ್ನಿ ಈ ಹಾಲ್ ಬಜ್ಜಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಮೇಲೆ ಈ ರೀತಿ ನೆಟ್ಟಿರೋದನ್ನ ಇಟ್ಟು ಒಂದು ಬದನೆಕಾಯಿನ ಇದ್ರ ಮೇಲೆ ಇಟ್ಟು ಈ ಬದನೆಕಾಯಿನ ಸುಡಬೇಕಾಗುತ್ತೆ. ನೋಡಿ, ಈ ರೀತಿ ಟರ್ನ್ ಮಾಡ್ಕೊಳ್ತಾ ಬದನೆಕಾಯಿ ಫುಲ್ ಈ ರೀತಿ ಕಪ್ಪಾಗಬೇಕು, ಚೆನ್ನಾಗಿ ಬೇಯಬೇಕು ಒಳಗಿನ ತನಕ. ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಈ ರೀತಿ ಸುಡಬೇಕಾಗುತ್ತೆ ಬದನೆಕಾಯಿನ. ನೋಡಿ, ಬದನೆಕಾಯಿ ಎಲ್ಲ ಚೆನ್ನಾಗಿ ಸುಟ್ಟಿದ್ದಾಗಿದೆ. ಈಗ ಇದನ್ನ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ. ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ. ನಂತರ ಗ್ಯಾಸ್ ಮೇಲೆ ಚಿಕ್ಕ ಬಾಣಲೆನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ. ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೇನೆ. ಎಣ್ಣೆ ಲೈಟ್ ಆಗಿ ಬಿಸಿ ಆಗಿದ್ದೇನೆ 4 ಹಸಿಮೆಣಸಿನಕಾಯಿನ ಹಾಕೊಳ್ತೇನೆ. ಈ ರೀತಿ ಹಸಿಮೆಣಸಿನಕಾಯಿ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಹಸಿಮೆಣಸಿನಕಾಯಿ ಫ್ರೈ ಆಗಿದಾವೆ. ಇವನ್ನ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ. ಇದೇ ಕಡಾಯಿಗೆನೆ ಚೆನ್ನಾಗಿ ಹಣ್ಣಾಗಿರುವಂತಹ ಒಂದು ಟೊಮೆಟೊನ ಇದಕ್ಕೆ ಹಾಕೊಳ್ತಾ ಇದ್ದೇನೆ. ಟೊಮೆಟೊನು ಸಹ ಈ ರೀತಿ ಚೆನ್ನಾಗಿ ಸಾಫ್ಟ್ ಆಗಿ ಬೇಯಬೇಕು. ಅಲ್ಲಿವರೆಗೂ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ಈ ಟೊಮೆಟೊ ಬೆಂದಿದ್ದಾಗಿದೆ. ಈಗ ಇದನ್ನು ಸಹ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ. ಈ ಬದನೆಕಾಯಿನ ಚೆನ್ನಾಗಿ ಸುಟ್ಟಿರೋದ್ರಿಂದ ಕಪ್ಪಾಗಿದೆ. ಇದನ್ನ ಒಮ್ಮೆ ಈ ರೀತಿ ನೀರಲ್ಲಿ ತೊಳೆದುಕೊಳ್ಬೇಕಾಗುತ್ತೆ. ಜಾಸ್ತಿ ಕಪ್ಪಾಗಿರೋದು ಇದನ್ನ ಈ ರೀತಿ ಸಪ್ರೇಟ್ ಆಗಿ ತೆಗೆದು ಈ ಬದನೆಕಾಯಿನ ಒಂದು ಪ್ಲೇಟಿಗೆ ಸಪ್ರೇಟ್ ಆಗಿ ತೆಗೆದುಕೊಂಡಿದ್ದೇನೆ, ನೋಡ್ಬೋದು. ನಂತರ ಈ ರೀತಿ ಕುಟ್ಟಣಿಗೆಯಲ್ಲಿ ಈ ಬಜ್ಜಿನ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಕುಟ್ಟೋದು ಇಲ್ಲ ಅಂದಲ್ಲಿ ಕೈಯಲ್ಲೇನೆ ಈ ಬಜ್ಜಿನ ಕಿವುಚಬೇಕಾಗುತ್ತೆ. ಮಿಕ್ಸಿಗೆ ಹಾಕಿದ್ವಿ ಎಂದಲ್ಲಿ ಈ ಬಜ್ಜಿ ಟೇಸ್ಟೇ ಚೇಂಜ್ ಆಗುತ್ತೆ. ಹಾಗಾಗಿ ಈ ರೀತಿ ಕುಟ್ಟಣಿಗೆ ಇದ್ದಲ್ಲಿ ಕುಟ್ಟಣಿಗೆಯಲ್ಲಿ ಮಾಡಿ, ಇಲ್ಲ ಅಂದಲ್ಲಿ ಕೈಯಲ್ಲೇ ಈ ಬಜ್ಜಿನ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಈ ಕುಟ್ಟಣಿಗೆಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ನಂತರ ಒಂದು 8-10 ಎಸ್ಲು ಬೆಳ್ಳುಳ್ಳಿ, ಹಾಗೇನೆ ನಾನಿಲ್ಲಿ ಒಂದು 2ರಿಂದ 3 ಹಸಿಮೆಣಸಿನಕಾಯಿನ ಸೇರಿಸಿ ಚೆನ್ನಾಗಿ ಈ ರೀತಿ ಕುಟ್ಟಿ ತಗೊಳ್ತೇನೆ. ನೋಡಿ, ಈ ರೀತಿ ಚೆನ್ನಾಗಿ ಕುಟ್ಟಿದ ನಂತರ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿರೋದು, ಹಾಗೇನೆ ಟೊಮೆಟೊನ ಬೇಯಿಸ್ಕೊಂಡಿದ್ದಲ್ಲ ಅದನ್ನು ಸಹ ಸೇರಿಸ್ಕೊಳ್ತೇನೆ. ಎಣ್ಣೆಯಲ್ಲಿ ಫ್ರೈ ಮಾಡಿರುವಂತಹ ಟೊಮೆಟೊನ ಸೇರಿಸ್ಕೊಳ್ತೇನೆ. ನಂತರ ಸುಟ್ಟಿರುವಂತಹ ಬದನೆಕಾಯಿನ ಇದಕ್ಕೆ ಈ ರೀತಿ ಕಿವುಚಿ ಸೇರಿಸ್ಕೊಳ್ತಾ ಇದ್ದೇನೆ. ಈಗ ಇದನ್ನ ಈ ರೀತಿ ಚೆನ್ನಾಗಿ ಕುಟ್ಟಬೇಕಾಗುತ್ತೆ. ಜಾಸ್ತಿ ನುಣ್ಣಗುನು ಇದನ್ನ ಮಾಡೋ ಅವಶ್ಯಕತೆ ಇಲ್ಲ. ಈ ರೀತಿ ಸ್ವಲ್ಪ ತರಿಯಾಗಿ ಇರಬೇಕಾಗುತ್ತೆ ಈ ಬಜ್ಜಿ ರೆಸಿಪಿ. ನೋಡ್ಬೋದು, ಈಗ ಅದಕ್ಕೆ ನಾವು ಈ ಬಜ್ಜಿನ ಕುಟ್ಟಿದ್ರೆ ಸಾಕಾಗುತ್ತೆ. ಬಜ್ಜಿ ರೆಸಿಪಿ ರೆಡಿ ಆಗಿದೆ. ಇದನ್ನ ಒಂದು ಬಟ್ಲಿಗೆ ತೆಗೆದುಕೊಳ್ತೇನೆ. ಬಾಯಿ ಕೆಟ್ಟಿದೆ ಅಂದಾಗ, ರುಚಿಯಾಗಿ ಊಟ ಮಾಡಬೇಕು ಅಂದಾಗ ಈ ಆಲ್ ಬಜ್ಜಿನ ಟ್ರೈ ಮಾಡಿ. ಮತ್ತೆ ಪದೇ ಪದೇ ವಾರಕ್ಕೆ 2 ಸರಿ 3 ಸರಿ ಈ ಬಜ್ಜಿನ ಮಾಡ್ಕೊಳ್ತೀರಾ. ಈಗ ಈ ಚಟ್ನಿ ಅಥವಾ ಈ ಬಜ್ಜಿಯಿಂದ ಹಾಲ್ ಬಜ್ಜಿ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಮೊದಲಿಗೆ ಊಟ ಮಾಡುವಂತಹ ತಟ್ಟೆಗೆ 1.5 ಟೀ ಸ್ಪೂನ್ ಆಗುವಷ್ಟು ಮಾಡಿರುವಂತಹ ಚಟ್ನಿ ಅಥವಾ ಬಜ್ಜಿನ ಹಾಕೊಳ್ಬೇಕಾಗುತ್ತೆ. ನಂತರ ಇದಕ್ಕೆ ಕಾಯಿಸಿ ತಣ್ಣಗಾಗಿರುವಂತಹ ಹಾಲನ್ನ, ಗಟ್ಟಿ ಹಾಲನ್ನ, ಒಂದು 1/4 ಗ್ಲಾಸ್ ಅಥವಾ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಹಾಲನ್ನ ಸೇರಿಸಿ ಚೆನ್ನಾಗಿ ಈ ರೀತಿಯಾಗಿ ಕಿವುಚಬೇಕಾಗುತ್ತೆ ಕೈಯಲ್ಲೇನೆ. ನಾನು ಮಾಡಿರುವಂತಹ ಈ ಚಟ್ನಿಗೆ ಒಂದು 3 ಜನ ಊಟ ಮಾಡ್ಬೋದು. ಈ ರೀತಿ ಕೈಯಲ್ಲೇನೆ ಈ ರೀತಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ತಾ ಕಿವುಚಬೇಕಾಗುತ್ತೆ. ಈಗ ಒಮ್ಮೆ ಟೇಸ್ಟ್ ಮಾಡಿ ಉಪ್ಪು ಕಮ್ಮಿ ಆದಲ್ಲಿ ಉಪ್ಪನ್ನ ಸೇರಿಸ್ಕೊಳ್ಬೋದು. ನನಗೆ ಇಲ್ಲಿ ಉಪ್ಪು ಕಮ್ಮಿ ಆಗಿದೆ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಉಪ್ಪನ್ನ ಸೇರಿಸಿ ಮತ್ತೊಮ್ಮೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ.
ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೋಡಿ, ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯ್ತು. ಈಗ ನಾನಿಲ್ಲಿ ಮುದ್ದೆ ಜೊತೆಗೆ, ಬಿಸಿ ಮುದ್ದೆ ಜೊತೆಗೆ ಈ ಆಲ್ ಬಜ್ಜಿನ ಸರ್ವ್ ಮಾಡ್ತಾ ಇದ್ದೇನೆ. ಈ ರೀತಿ ತಟ್ಟೆಗೆನೆ ನಾವು ಮಿಕ್ಸ್ ಮಾಡಿಕೊಂಡು ತಿಂದಲ್ಲಿ ತುಂಬಾನೇ ಟೇಸ್ಟಿಯಾಗಿರುತ್ತೆ. ನೋಡ್ಬೋದು, ತುಂಬಾನೇ ಟೇಸ್ಟಿಯಾದಂತಹ ಸಿಂಪಲ್ ಆದಂತಹ ಹಾಲ್ ಬಜ್ಜಿ ರೆಸಿಪಿ ರೆಡಿ ಆಯ್ತು. ಬಿಸಿ ಮುದ್ದೆ ಜೊತೆಗೆ ಈ ಹಾಲ್ ಬಜ್ಜಿ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಸುಟ್ಟ ಬದನೆಕಾಯಿಯಿಂದ ಮಾಡಿರೋದ್ರಿಂದ ತುಂಬಾನೇ ಟೇಸ್ಟಿಯಾಗಿರುತ್ತೆ. ತಪ್ಪದೆ ಒಮ್ಮೆ ಟ್ರೈ ಮಾಡಿ ಹೇಗ್ ಬಂದಿತ್ತು ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತು ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ರೆಸಿಪಿ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.